ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಯಾರ ಶಾಪದಿಂದ ಹೆಣ್ಣು ಗರ್ಭಧರಿಸುತ್ತಾಳೆ? ಅಚ್ಚರಿ ಪೌರಾಣಿಕ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಮಾನವರು ಸುಖವಾಗಿ ಬದುಕುತ್ತಿದ್ದರು. ಆದರೆ ಒಂದು ರಹಸ್ಯ ಎಲ್ಲರಿಗೂ ಗೊತ್ತಿರಲಿಲ್ಲ. ಹೆಣ್ಣು ಮಕ್ಕಳು ಹೇಗೆ ಗರ್ಭಧಾರಣೆ ಮಾಡುತ್ತಾರೆ ಎಂಬುದು. ಅದು ದೇವರ ಲೀಲೆಯೋ ಅಥವಾ ಶಾಪವೋ ಯಾರಿಗೂ ಗೊತ್ತಿರಲಿಲ್ಲ. ಸ್ವರ್ಗ ಲೋಕದಲ್ಲಿ ದೇವತೆಗಳು ಒಂದು ಮಹಾಸಭೆ ನಡೆಸುತ್ತಿದ್ದರು. ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಕೂಡಿ ಮಾತನಾಡುತ್ತಿದ್ದರು. ಮಾನವ ಜಗತ್ತಿಗೆ ಸಂತಾನವಾಗಬೇಕು ಎಂದು ಬ್ರಹ್ಮನು ಹೇಳಿದರು. ಆದರೆ ಅದು ಸುಲಭವಾಗಿರಲಿಲ್ಲ. ಅದೇ ಸಮಯದಲ್ಲಿ ಒಬ್ಬ ಋಷಿಯು ಕೋಪದಿಂದ ನಿಂತಿದ್ದನು. ಅವನ ಹೆಸರು ಕಶ್ಯಪ ಮಹರ್ಷಿ. ಅವನ ತಪಸ್ಸನ್ನು ಒಬ್ಬ ರಾಜನು ಭಂಗಪಡಿಸಿದನು. ಆ ಕೋಪದಲ್ಲಿ ಋಷಿ ಶಾಪ ಕೊಡಲು ಸಿದ್ಧನಾದನು. ಮಾನವ ಲೋಕದಲ್ಲಿ ಸಂತಾನವು ನೋವು ಮೂಲಕವೇ ಬರಬೇಕು ಎಂದು ಋಷಿ ಶಾಪ ಕೊಟ್ಟನು. ಹೆಣ್ಣುಗಳು ಗರ್ಭ ಧರಿಸಿ ನೋವು ಅನುಭವಿಸಿ ನಂತರ ಮಗುವನ್ನು ಪಡೆಯಬೇಕು. ಈ ಶಾಪದಿಂದಲೇ ಮಾನವ ಜೀವನದಲ್ಲಿ ಹೊಸ ನಿಯಮ ಹುಟ್ಟಿತು. ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು. ಆದರೆ ದೇವರುಗಳು ಇದನ್ನು ಸಂಪೂರ್ಣವಾಗಿ ಶಾಪವಾಗಿರಬಾರದು ಎಂದು ಯೋಚಿಸಿದರು. ವಿಷ್ಣು ದೇವರು ಹೇಳಿದರು, ಇದು ಶಾಪವಲ್ಲ, ಇದು ಆಶೀರ್ವಾದವೂ ಆಗಲಿ. ಹೆಣ್ಣುಗಳು ತಾಯಿಯಾಗುವ ಮಹಾನ್ ಶಕ್ತಿ ಪಡೆಯಲಿ. ಆದ್ದರಿಂದ ಶಾಪ ಆಶೀರ್ವಾದವಾಗಿ ಮಾರ್ಪಟ್ಟಿತು. ಹೆಣ್ಣು ಗರ್ಭಧರಿಸುವ ಒಂದು ದೈವಿಕ ಶಕ್ತಿ ಆಯಿತು. ಅವಳು ಕೇವಲ ನೋವು ಅನುಭವಿಸುವವಳೇ ಅಲ್ಲ, ಜೀವವನ್ನು ಹುಟ್ಟಿಸುವ ಶಕ್ತಿಯು ಸ್ವರೂಪಳಾಗಿದ್ದಾಳೆ. ಭೂಮಿಯ ಮೇಲೆ ಮೊದಲ ಬಾರಿಗೆ ಒಬ್ಬ ಹೆಣ್ಣು ಗರ್ಭ ಧರಿಸಿದಳು. ಅವಳಿಗೆ ಭಯವಿತ್ತು, ಆದರೆ ಜೊತೆಗೆ ಸಂತೋಷವೂ ಇತ್ತು. ಒಂದು ಹೊಸ ಜೀವ ಅವಳೊಳಗೆ ಬೆಳೆಯುತ್ತಿತ್ತು. ದಿನಗಳು ಕಳೆದವು. ಅವಳ ನೋವು ಅನುಭವಿಸಿದಳು, ಆದರೆ ಆ ನೋವಿನೊಳಗೆ ಪ್ರೀತಿ ಇತ್ತು. ಒಂದು ದಿನ ಮಗು ಜನಿಸಿತು. ಅವಳು ತಾಯಿ ಆದಳು. ಅದು ಶಾಪದ ಫಲವಲ್ಲ, ಅದು ದೈವಿಕ ಅದ್ಭುತ. ಅಂದಿನಿಂದ ತಾಯ್ತನವು ಅತ್ಯಂತ ಪವಿತ್ರವಾಗಿದೆ. ಹೀಗಾಗಿ ಶಾಪದಿಂದ ಗರ್ಭಧಾರಣೆ ಎನ್ನುವುದು ಕೇವಲ ಕತೆ. ನಿಜವಾಗಿ ಅದು ಪ್ರಕೃತಿಯ ಅದ್ಭುತ ವ್ಯವಸ್ಥೆ. ಹೆಣ್ಣು ಮಕ್ಕಳು ಜೀವವನ್ನು ಹುಟ್ಟಿಸುವ ಮಹಾಶಕ್ತಿ ಹೊಂದಿದ್ದಾರೆ. ಅದು ಶಾಪವಲ್ಲ, ಆಶೀರ್ವಾದವೇ. ಭೂಮಿಯ ಮೇಲೆ ಮೊದಲ ಬಾರಿಗೆ ಒಬ್ಬ ಹೆಣ್ಣು ಗರ್ಭ ಧರಿಸಿದಳು. ಅವಳ ಹೆಸರು ಗೌರಿ. ಸರಳ ಮನಸ್ಸಿನ ದಯಾಮಯಿಯಾದ ಮಹಿಳೆ. ಆದರೆ ಅವಳ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಲಿತ್ತು. ಒಂದು ದಿನ ಅವಳು ತನ್ನ ದೇಹದಲ್ಲಿ ವಿಚಿತ್ರ ಬದಲಾವಣೆಗಳನ್ನು ಅನುಭವಿಸಿದಳು. ಪ್ರಾರಂಭದಲ್ಲಿ ಅವಳಿಗೆ ಭಯವಾಯಿತು. ನನ್ನೊಳಗೆ ಏನಾಗುತ್ತಿದೆ ಎಂದು ಆತಂಕಗೊಂಡಳು. ಅವಳ ಕಣ್ಣುಗಳಲ್ಲಿ ಅನುಮಾನ ಮತ್ತು ಭಯ ತುಂಬಿಕೊಂಡಿತ್ತು. ಆ ಸಮಯದಲ್ಲಿ ಒಬ್ಬ ವೃದ್ಧ ಋಷಿ ಅವಳ ಮನೆಗೆ ಬಂದನು. ಅವನು ಅವಳ ಮುಖವನ್ನು ನೋಡಿ ನಗುತ್ತಾ ಹೇಳಿದನು, ಭಯಪಡುವ ಅಗತ್ಯವಿಲ್ಲ ಮಗಳೇ, ನಿನ್ನೊಳಗೆ ಒಂದು ಜೀವ ಬೆಳೆಯುತ್ತಿದೆ. ಗೌರಿ ಆಶ್ಚರ್ಯದಿಂದ ಕೇಳಿದಳು, ನನ್ನೊಳಗೆ ಜೀವವಾ? ಅವಳ ಹೃದಯ ತಳತಡಿಸಿತು. ಆ ಭಯ ನಿಧಾನವಾಗಿ ಸಂತೋಷವಾಗಿ ಬದಲಾಯಿತು. ಆದರೆ ಪ್ರಶ್ನೆಗಳು ಇನ್ನು ಉಳಿದಿದ್ದವು. ಋಷಿ ನಿಧಾನವಾಗಿ ಹೇಳಿದನು, ಇದು ಕೇವಲ ಶಾಪವಲ್ಲ, ಇದು ದೇವರ ಆಶೀರ್ವಾದ. ನೀನು ಈಗ ತಾಯಿ ಆಗುತ್ತಿದ್ದೀಯಾ? ಆ ಮಾತು ಕೇಳಿ ಗೌರಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ದಿನಗಳು ಕಳೆದವು. ಅವಳ ದೇಹದಲ್ಲಿ ಬದಲಾವಣೆಗಳು ಹೆಚ್ಚಾಗುತ್ತಿತ್ತು. ಕೆಲವೊಮ್ಮೆ ಅವಳು ದುರ್ಬಲವಾಗುತ್ತಿದ್ದಳು, ಕೆಲವೊಮ್ಮೆ ಅಸ್ವಸ್ಥತೆಯೂ ಆಗುತ್ತಿದ್ದಳು. ಆದರೆ ಅವಳು ಧೈರ್ಯ ಕಳೆದುಕೊಳ್ಳುತ್ತಿರಲಿಲ್ಲ. ಪ್ರತಿ ರಾತ್ರಿ ಅವಳು ತನ್ನ ಹೊಟ್ಟೆಯನ್ನು ಸ್ಪರ್ಶಿಸಿ ಮಾತನಾಡುತ್ತಿದ್ದಳು, ನನ್ನ ಮಗು, ನೀನು ಚೆನ್ನಾಗಿದ್ದೀಯಾ? ಆ ಮಾತುಗಳಲ್ಲಿ ತಾಯಿಯ ಪ್ರೀತಿ ತುಂಬುತ್ತಿತ್ತು. ಅವಳಿಗೆ ತನ್ನೊಳಗಿನ ಜೀವದ ಜೊತೆ ಒಂದು ಬಾಂಧವ್ಯ ಬೆಳೆದಿತ್ತು. ಒಂದು ದಿನ ಅವಳು ಒಂದು ಕನಸು ಕಂಡಳು. ಆ ಕನಸಿನಲ್ಲಿ ದೇವರು ಕಾಣಿಸಿಕೊಂಡನು. ಅವನು ಹೇಳಿದನು, ನೀನು ಭಯಪಡುವ ಅಗತ್ಯವಿಲ್ಲ. ನೀನು ಅನುಭವಿಸುತ್ತಿರುವ ನೋವು ನೋವಲ್ಲ, ಇದು ಒಂದು ಹೊಸ ಜೀವನದ ಸೃಷ್ಟಿ. ಪ್ರತಿ ತಾಯಿಯೂ ಈ ಮಾರ್ಗದಿಂದಲೇ ಹೋಗಬೇಕು, ಆದರೆ ಅಂತಿಮದಲ್ಲಿ ಸಂತೋಷವೇ ಸಿಗುತ್ತದೆ. ಅದನ್ನು ಕೇಳಿ ಅವಳ ಮನಸ್ಸಿಗೆ ಶಾಂತಿ ಸಿಕ್ಕಿತು. ತಿಂಗಳುಗಳು ಕಳೆದವು. ಸಮಯ ಸಮೀಪಿಸಿತು. ಅವಳಿಗೆ ನೋವು ಆರಂಭವಾಯಿತು. ಅದು ಬಹಳ ಕಠಿಣ ಕ್ಷಣವಾಯಿತು. ಆದರೆ ಅವಳು ಧೈರ್ಯದಿಂದ ಎದುರಿಸಿದಳು. ಆ ಕ್ಷಣದಲ್ಲಿ ಅವಳು ದೇವರನ್ನು ನೆನೆಸಿಕೊಂಡಳು. ನನಗೆ ಶಕ್ತಿ ಕೊಡು ಎಂದು ಪ್ರಾರ್ಥಿಸಿದಳು. ಅವಳ ಹೃದಯದಲ್ಲಿ ಒಂದು ಅಸಾಧಾರಣ ಶಕ್ತಿ ಹುಟ್ಟಿತು. ಅಂತಿಮವಾಗಿ ಒಂದು ಮಧುರ ಕ್ಷಣ ಬಂತು. ಮಗು ಜನಿಸಿತು. ಅದರ ಅಳುವ ಶಬ್ದ ಕೇಳಿ ಅವಳು ಎಲ್ಲಾ ನೋವು ಮರೆತು ಹೋಯಿತು. ಗೌರಿ ಮಗು ನೋಡಿದಳು. ಅವಳ ಕಣ್ಣುಗಳಲ್ಲಿ ಸಂತೋಷ ಕಣ್ಣೀರು. ಅವಳು
ನಗುತ್ತಾ ಹೇಳಿದಳು, ಇದು ಶಾಪವಲ್ಲ, ಇದು ನನ್ನ ಜೀವನದ ದೊಡ್ಡ ಆಶೀರ್ವಾದ. ಆ ದಿನದಲ್ಲಿ ಮಾನವ ಲೋಕದಲ್ಲಿ ತಾಯ್ತನಕ್ಕೆ ಮಹತ್ವ ಸಿಕ್ಕಿತು. ಹೆಣ್ಣು ಗರ್ಭ ಧರಿಸುವುದು ಒಂದು ದೈವಿಕ ಶಕ್ತಿ ಎಂದು ಅರಿತುಕೊಂಡರು. ಅದು ಕೇವಲ ನೋವಲ್ಲ, ಅದು ಪ್ರೀತಿ, ತ್ಯಾಗ ಮತ್ತೆ ಸೃಷ್ಟಿಯ ಸಂಕೇತ. ಆ ಮಗು ಜನಿಸಿದ ನಂತರ ಗ್ರಾಮದಲ್ಲಿ ಒಂದು ವಿಚಿತ್ರ ವಾತಾವರಣ ನಿರ್ಮಾಣವಾಯಿತು. ಎಲ್ಲರೂ ಆ ಮಗುವಿನ ಬಗ್ಗೆ ಮಾತನಾಡುತ್ತಿದ್ದರು. ಈ ಮಗು ಸಾಮಾನ್ಯವಲ್ಲ ಎಂದು ಜನರು ಹೇಳಿಕೊಳ್ಳುತ್ತಿದ್ದರು. ಏನೋ ವಿಶೇಷ ಶಕ್ತಿ ಅದರೊಳಗಿದೆ ಎಂದು ಎಲ್ಲರೂ ಭಾವಿಸಿದರು. ಗೌರಿ ತನ್ನ ಮಗುವನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಅವಳು ಅದನ್ನು ದೇವ ಎಂದು ಹೆಸರಿಟ್ಟಳು. ಪ್ರತಿ ದಿನವೂ ಅವಳು ಅದನ್ನು ದೇವರ ವರ ಎಂದು ಕಾಣುತ್ತಿದ್ದಳು. ಆ ಮಗು ಅವಳ ಬದುಕಿನ ಬೆಳಕಾಯಿತು. ಅವಳ ಎಲ್ಲಾ ನೋವು ಮರೆಯಾಯಿತು. ಆದರೆ ಒಂದು ದಿನ ಆ ವೃದ್ಧ ಋಷಿ ಮತ್ತೆ ಗ್ರಾಮಕ್ಕೆ ಬಂದನು. ಅವನ ಮುಖದಲ್ಲಿ ಒಂದು ಗಾಂಭೀರ್ಯತೆ ಕಾಣಿಸುತ್ತಿತ್ತು. ಅವನು ಗೌರಿಯನ್ನು ನೋಡಿ ಹೇಳಿದನು, ಸಮಯ ಬಂದಿದೆ, ಸತ್ಯವನ್ನು ತಿಳಿಯುವ ಸಮಯ. ಗೌರಿ ಅಚ್ಚರಿಯಿಂದ ಕೇಳಿದಳು, ಯಾವ ಸತ್ಯ? ಅವಳ ಹೃದಯ ಮತ್ತೆ ಭಯದಿಂದ ತುಂಬಿತ್ತು. ಆದರೆ ಅವಳು ಕೇಳಲು ಸಿದ್ಧಳಾಗಿದ್ದಳು. ಋಷಿಯ ಕಣ್ಣುಗಳಲ್ಲಿ ಒಂದು ರಹಸ್ಯ ಮಿಂಚುತ್ತಿತ್ತು. ಋಷಿ ನಿಧಾನವಾಗಿ ಹೇಳಲು ಪ್ರಾರಂಭಿಸಿದನು, ಈ ಮಗು ಸಾಮಾನ್ಯ ಮಗು ಅಲ್ಲ, ಇದು ಶಾಪ ಮತ್ತು ಆಶೀರ್ವಾದದ ಸಂಕೇತ. ನಾನು ಕೊಟ್ಟ ಶಾಪ ಫಲವಾಗಿ ಇದು ಹುಟ್ಟಿದೆ. ಆ ಮಾತು ಕೇಳಿ ಗೌರಿ ಬಿಚ್ಚಿ ಬಿದ್ದಳು. ಆದರೆ ಋಷಿ ಮುಂದುವರಿಸಿದನು, ನಾನು ನಂತರ ದೇವರ ಕೃಪೆಯಿಂದ ಅದನ್ನು ಆಶೀರ್ವಾದವಾಗಿ ಮಾರ್ಪಡಿಸಿದೆ. ಈ ಮಗು ಭವಿಷ್ಯದಲ್ಲಿ ಜನರಿಗೆ ಸತ್ಯ ತಿಳಿಸುವವನು. ಇದು ಮಾನವ ಜೀವನದ ಅರ್ಥವನ್ನು ತಿಳಿಸುವವನು. ಗೌರಿ ಕಣ್ಣೀರು ಹಾಕುತ್ತಾ ಕೇಳಿದಳು, ನನ್ನ ಮಗುವಿಗೆ ಏನಾದರೂ ಅಪಾಯವಿದೆಯಾ? ಅವಳ ಧ್ವನಿ ನಡುಗುತ್ತಿತ್ತು. ತಾಯಿಯ ಹೃದಯ ಭಯದಿಂದ ತುಂಬಿತ್ತು. ಆದರೆ ಋಷಿ ಸೌಮ್ಯವಾಗಿ ನಗುತ್ತಾ ಹೇಳಿದರು, ಇಲ್ಲ ಮಗಳೇ, ಈ ಮಗು ಲೋಕಕ್ಕೆ ಬೆಳಕು ತರುತ್ತದೆ. ನೀನು ಅನುಭವಿಸಿದ ನೋವು ವ್ಯರ್ಥವಲ್ಲ. ನಿನ್ನ ತ್ಯಾಗವೇ ಈ ಲೋಕಕ್ಕೆ ಒಂದು ಮಾರ್ಗ ತೋರಿಸುತ್ತದೆ. ಆ ಮಾತುಗಳು ಅವಳ ಮನಸ್ಸಿಗೆ ಶಕ್ತಿ ನೀಡಿದವು. ದಿನಗಳು ಕಳೆದವು. ಮಗು ನಿಧಾನವಾಗಿ ಬೆಳೆಯುತ್ತಿತ್ತು. ಆದರೆ ಅವನಲ್ಲಿ ಕೆಲವು ವಿಚಿತ್ರ ಲಕ್ಷಣಗಳು ಕಾಣಿಸುತ್ತಿದ್ದವು. ಅವನು ಚಿಕ್ಕ ವಯಸ್ಸಿನಲ್ಲೇ ಗಂಭೀರ್ಯವಾಗಿ ಮಾತನಾಡುತ್ತಿದ್ದ. ಅವನ ಮಾತುಗಳಲ್ಲಿ ಜ್ಞಾನ ತುಂಬಿತ್ತು. ಒಂದು ದಿನ ಗ್ರಾಮದಲ್ಲಿ ದೊಡ್ಡ ಸಮಸ್ಯೆ ಉಂಟಾಯಿತು. ಜನರು ಭಯದಿಂದ ಕಂಗಾಲಾಗಿದ್ದರು. ಆ ಸಮಯದಲ್ಲಿ ಚಿಕ್ಕ ದೇವ ಮುಂದೆ ಬಂದನು. ಅವನು ಎಲ್ಲರನ್ನು ಶಾಂತಗೊಳಿಸಿದನು. ಅವನು ಹೇಳಿದನು, ಭಯಪಡುವ ಅಗತ್ಯವಿಲ್ಲ. ಪ್ರತಿ ನೋವಿನ ಹಿಂದೆ ಒಂದು ಅರ್ಥ ಇದೆ. ಪ್ರತಿ ಶಾಪದ ಹಿಂದೆ ಒಂದು ಆಶೀರ್ವಾದ ಇದೆ. ಆ ಮಾತು ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು. ಗೌರಿ ತನ್ನ ಮಗುವನ್ನು ನೋಡುತ್ತಾ ನಿಂತಳು. ಅವಳಿಗೆ ಈಗ ಅರ್ಥವಾಯಿತು. ಅವನು ಕೇವಲ ಅವಳ ಮಗುವಲ್ಲ, ಅವನು ಒಂದು ಸಂದೇಶ, ದೇವರಿಂದ ಬಂದ ಒಂದು ಉತ್ತರ. ಹೀಗೆ ಒಂದು ಶಾಪದಿಂದ ಆರಂಭವಾದ ಕತೆ ಒಂದು ಮಹಾನ್ ಸತ್ಯಕ್ಕೆ ತಲುಪಿತು. ಹೆಣ್ಣು ಗರ್ಭ ಧರಿಸುವುದು ಶಾಪವಲ್ಲ, ಅದು ಜೀವ ಸೃಷ್ಟಿಯ ದೈವಿಕ ಅದ್ಭುತ. ಈ ಮಗು ಮುಂದೆ ಏನಾಗುತ್ತದೆ, ಅವನ ಲೋಕವನ್ನು ಹೇಗೆ ಬದಲಿಸುತ್ತಾನೆ? ಶಾಪ ಸಂಪೂರ್ಣ ಕಾಲ ಕಳೆಯುತ್ತಿತ್ತು. ಚಿಕ್ಕ ದೇವ ಈಗ ದೊಡ್ಡವನಾಗುತ್ತಿದ್ದನು. ಅವನ ಜ್ಞಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಗ್ರಾಮದ ಜನರು ಅವನನ್ನು ಗುರುವಾಗಿಯೇ ಕಾಣಲು ಶುರು ಮಾಡಿದರು. ಆದರೆ ಅವನ ಜೀವನದಲ್ಲಿ ಇನ್ನು ಒಂದು ದೊಡ್ಡ ರಹಸ್ಯ ಉಳಿದಿತ್ತು. ಒಂದು ರಾತ್ರಿ ಆಕಾಶದಲ್ಲಿ ಭಾರಿ ಮಿಂಚು ಗುಡುಗು ಆರಂಭವಾಯಿತು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಗ್ರಾಮದ ಜನರು ಭಯದಿಂದ ಮನೆಯೊಳಗೆ ಅಡಗಿಕೊಂಡರು. ಆ ಸಮಯದಲ್ಲಿ ದೇವ ಮಾತ್ರ ಶಾಂತವಾಗಿ ನಿಂತಿದ್ದನು. ಅವನು ಆಕಾಶವನ್ನು ನೋಡುತ್ತಾ ಹೇಳಿದನು, ಇದು ಸಾಮಾನ್ಯ ಮಳೆ ಅಲ್ಲ, ಇದು ಒಂದು ಸೂಚನೆ. ಸತ್ಯ ಹೊರಬರುವ ಸಮಯ ಬಂದಿದೆ. ಅವನ ಮಾತುಗಳಲ್ಲಿ ಒಂದು ವಿಚಿತ್ರ ಶಕ್ತಿ ಇತ್ತು. ಆ ಕ್ಷಣದಲ್ಲಿ ಆ ವೃದ್ಧ ಋಷಿ ಮತ್ತೆ ಅವನ ಮುಂದೆ ಪ್ರತ್ಯಕ್ಷನಾದನು. ಈ ಬಾರಿ ಅವನ ಮುಖದಲ್ಲಿ ಗಾಂಭೀರ್ಯತೆ ಮಾತ್ರವಲ್ಲ, ಒಂದು ದಿವ್ಯ ಪ್ರಕಾಶವು ಕಾಣಿಸುತ್ತಿತ್ತು. ಅವನು ದೇವನನ್ನು ನೋಡಿ ಹೇಳಿದರು, ನಿನ್ನ ಸಮಯ ಬಂದಿದೆ. ನಿನ್ನ ಜನ್ಮದ ನಿಜವಾದ ಉದ್ದೇಶ ತಿಳಿಯಬೇಕು. ಗ್ರಾಮದ ಜನರು ಕೂಡ ಅಲ್ಲಿ ಸೇರಿಕೊಂಡರು. ಎಲ್ಲರೂ ಉಸಿರುಗಟ್ಟಿಕೊಂಡು ನೋಡುತ್ತಿದ್ದರು. ಏನಾಗಲಿದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಋಷಿ ತನ್ನ ಕೈಗಳನ್ನು ಆಕಾಶದ ಕಡೆ ಎತ್ತಿದನು. ಒಂದು ಪ್ರಕಾಶಮಾನ ಕಿರಣ ದೇವನ ಮೇಲೆ ಬಿದ್ದಿತು. ಆ ಕ್ಷಣದಲ್ಲಿ ದೇವನ ಕಣ್ಣುಗಳಲ್ಲಿ ಬೆಳಕು ತುಂಬಿತು. ಅವನಿಗೆ ತನ್ನ ಇಂದಿನ ಎಲ್ಲಾ ಸತ್ಯಗಳು ನೆನಪಾಗತೊಡಗಿದವು. ಅವನು ಕಣ್ಣು ಮುಚ್ಚಿಕೊಂಡು ಅವನ ಮನಸ್ಸಿನಲ್ಲಿ ದೃಶ್ಯಗಳು ಕಾಣಿಸಿಕೊಂಡವು. ಸ್ವರ್ಗಲೋಕ, ದೇವರುಗಳು, ಶಾಪ, ಆಶೀರ್ವಾದ ಎಲ್ಲವೂ ಅವನ ಮುಂದೆ ತೆರೆಯಿತು. ಅವನು ಅರಿತುಕೊಂಡನು, ನಾನು ಕೇವಲ ಮಾನವ ಅಲ್ಲ. ಅವನು ಕಣ್ಣು ತೆರೆದನು.
ಅವನ ಮುಖದಲ್ಲಿ ದಿವ್ಯ ತೇಜಸ್ಸು ಕಾಣಿಸುತ್ತಿತ್ತು. ಅವನು ನಿಧಾನವಾಗಿ ಹೇಳಿದನು, ಈ ಶಾಪವು ಶಿಕ್ಷೆಗಾಗಿ ಅಲ್ಲ, ಇದು ಮಾನವರಿಗಾಗಿ ಪಾಠ ಕಲಿಸಲು. ಎಲ್ಲರೂ ಆಶ್ಚರ್ಯದಿಂದ ಕೇಳುತ್ತಿದ್ದರು. ಅವನು ಮುಂದುವರೆಸಿದನು, ಹೆಣ್ಣು ಗರ್ಭಧರಿಸುವುದು ನೋವು ತರುತ್ತದೆ, ಆದರೆ ಅದೇ ನೋವು ಜೀವವನ್ನು ಹುಟ್ಟಿಸುತ್ತದೆ. ಅದು ಪ್ರಕೃತಿಯ ಸಮತೋಲನ. ಗೌರಿ ತನ್ನ ಮಗನ ಮಾತುಗಳನ್ನು ಕೇಳಿ ಕಣ್ಣೀರು ಹಾಕುತ್ತಿದ್ದಳು. ಅವಳಿಗೆ ಈಗ ಸಂಪೂರ್ಣ ಸತ್ಯ ತಿಳಿಯಿತು. ಅವಳು ಅನುಭವಿಸಿದ ಪ್ರತಿಯೊಂದು ನೋವು ಇದು ಒಂದು ದೊಡ್ಡ ಅರ್ಥ ಹೊಂದಿತ್ತು. ಅವಳು ಹೆಮ್ಮೆಯಿಂದ ತನ್ನ ಮಗನನ್ನು ನೋಡುತ್ತಿದ್ದಳು. ಆ ಸಮಯದಲ್ಲಿ ಋಷಿ ತನ್ನ ತಪ್ಪನ್ನು ಒಪ್ಪಿಕೊಂಡನು. ನಾನು ಕೋಪದಲ್ಲಿ ಶಾಪ ಕೊಟ್ಟೆ, ಆದರೆ ದೇವರು ಅದನ್ನು ಆಶೀರ್ವಾದವಾಗಿ ಮಾಡಿದರು. ಅವನು ತಲೆಬಾಗಿದನು. ದೇವನು ಮುಂದೆ ಹೋಗಿ ಹೇಳಿದನು, ಶಾಪವಿಲ್ಲದೆ ಜೀವನ ಪೂರ್ಣವಾಗುವುದಿಲ್ಲ, ಆದರೆ ಅದನ್ನು ನಾವು ಹೇಗೆ ನೋಡುತ್ತೇವೆ ಎಂಬುದು ಮುಖ್ಯ. ನೋವನ್ನು ಶಕ್ತಿಯಿಂದ ಬದಲಾಯಿಸಿದರೆ ಅದು ಆಶೀರ್ವಾದವಾಗುತ್ತದೆ. ಆ ಮಾತುಗಳು ಎಲ್ಲರ ಹೃದಯಕ್ಕೆ ತಾಕಿದವು. ಆಕಾಶದಲ್ಲಿ ಮಳೆ ನಿಧಾನವಾಗಿ ನಿಂತಿತು. ಒಂದು ಸುಂದರ ಇಂದ್ರಧನುಸ್ಸು ಕಾಣಿಸಿಕೊಂಡಿತು. ಅದು ಒಂದು ಸಂಕೇತವಾಗಿತ್ತು. ಶಾಪದಿಂದ ಆಶೀರ್ವಾದದ ಕಡೆಗೆ ನಡೆಯಿತು. ಶಾಪದಿಂದ ಆಶೀರ್ವಾದದ ಕಡೆಗೆ ನಡೆದ ಪ್ರಯಾಣದ ಪ್ರಕೃತಿ ಕೂಡ ಅದನ್ನು ಒಪ್ಪಿಕೊಂಡಂತೆ ಕಾಡಿತು. ಆ ದಿನದಿಂದ ಜನರು ಗರ್ಭಧಾರಣೆಯನ್ನು ಭಯದಿಂದ ನೋಡಲಿಲ್ಲ, ಅವರು ಅದನ್ನು ಗೌರವದಿಂದ ನೋಡಲು ಶುರು ಮಾಡಿದರು. ಹೆಣ್ಣು ಮಕ್ಕಳು ತಾಯ್ತನವನ್ನು ದೇವತ್ವದಂತೆ ಕಂಡರು. ಅದು ಶಾಪವಲ್ಲ, ಅದು ಜೀವನದ ಅದ್ಭುತ. ಕಾಲ ಮುಂದುವರಿಯುತ್ತಿತ್ತು. ದೇವನ ದೂರ ದೂರಕ್ಕೆ ಪ್ರಸಿದ್ಧವಾಗಿತ್ತು. ಜನರು ಅವನನ್ನು ಗುರು, ಮಾರ್ಗದರ್ಶಕ ಎಂದು ಕಾಣುತ್ತಿದ್ದರು. ಅವನ ಮಾತುಗಳು ಸಾವಿರಾರು ಜನರ ಬದುಕನ್ನು ಬದಲಿಸುತ್ತಿದ್ದವು. ಆದರೆ ಅವನ ಹೃದಯದಲ್ಲಿ ಇನ್ನೂ ಒಂದು ಕರ್ತವ್ಯ ಉಳಿದಿತ್ತು. ಒಂದು ಬೆಳಗ್ಗೆ ದೇವನು ತನ್ನ ತಾಯಿ ಗೌರಿಯ ಮುಂದೆ ನಿಂತನು. ಅವನ ಮುಖದಲ್ಲಿ ಶಾಂತಿ ಮತ್ತು ಗಂಭೀರತೆ ಕಾಣಿಸುತ್ತಿತ್ತು. ಗೌರಿ ಅದನ್ನು ನೋಡಿ ಸ್ವಲ್ಪ ಆತಂಕಗೊಂಡಳು. ಏನಾಯಿತು ಮಗನೇ ಎಂದು ಕೇಳಿದಳು. ದೇವನು ನಿಧಾನವಾಗಿ ಹೇಳಿದನು, ಅಮ್ಮ, ನನ್ನ ಪ್ರಯಾಣ ಮುಗಿಯುವ ಸಮಯ ಬಂದಿದೆ. ಆ ಮಾತು ಕೇಳಿ ಗೌರಿಯ ಹೃದಯ ನಿಂತಾಯಿತು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ನನ್ನನ್ನು ಬಿಟ್ಟು ಹೋಗುತ್ತೀಯಾ ಎಂದು ಕೇಳಿದಳು. ದೇವನು ಮೃದುವಾಗಿ ನಗುತ್ತಾ ಹೇಳಿದನು, ನಾನು ಯಾರನ್ನು ಬಿಟ್ಟು ಹೋಗುವುದಿಲ್ಲ. ನಾನು ಎಲ್ಲರ ಹೃದಯದಲ್ಲೂ ಉಳಿಯುತ್ತೇನೆ. ನೀನು ನನಗೆ ಜೀವ ಕೊಟ್ಟೆ, ಈಗ ನಾನು ಲೋಕಕ್ಕೆ ಸತ್ಯ ಕೊಟ್ಟೆ. ಆ ದಿನ ಗ್ರಾಮದ ಎಲ್ಲ ಜನರು ಸೇರಿಕೊಂಡು ಎಲ್ಲರೂ ದೇವನ ಕೊನೆಯ ಸಂದೇಶ ಕೇಳಲು ಕಾಯುತ್ತಿದ್ದರು. ವಾತಾವರಣ ಗಂಭೀರವಾಗಿತ್ತು. ಎಲ್ಲರ ಮನಸ್ಸು ಭಾರವಾಗಿತ್ತು. ದೇವನು ಮುಂದೆ ಬಂದು ಹೇಳಿದನು, ಮಾನವ ಜೀವನದಲ್ಲಿ ನೋವು ತಪ್ಪಿಸಲಾಗುವುದಿಲ್ಲ, ಆದರೆ ಪ್ರತಿಯೊಂದು ನೋವಿನೊಳಗೆ ಒಂದು ಅರ್ಥ ಇದೆ. ಹೆಣ್ಣು ಗರ್ಭಧರಿಸುವುದು ನೋವಿನ ಮೂಲಕ ಜೀವವನ್ನು ಸೃಷ್ಟಿಸುವುದು. ಅದು ಈ ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿ. ಅವನು ಮುಂದುವರೆಸಿದನು, ಯಾರು ಇದನ್ನು ಶಾಪ ಎಂದು ಭಾವಿಸಬಾರದು. ಇದು ದೇವರ ಅತ್ಯಂತ ಅಮೂಲ್ಯವಾದ ಉಡುಗೊರೆ. ತಾಯಿಯ ಪ್ರೀತಿ ಈ ಜಗತ್ತಿನಲ್ಲಿ ಶ್ರೇಷ್ಠ. ಅದನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಗೌರಿ ತನ್ನ ಮಗನ ಮಾತುಗಳನ್ನು ಕೇಳಿ ಅಳುತ್ತಿದ್ದಳು. ಆದರೆ ಆ ಕಣ್ಣೀರು ದುಃಖದಷ್ಟೇ ಅಲ್ಲ, ಅದು ಹೆಮ್ಮೆಯ ಕಣ್ಣೀರು. ಅವಳ ಮಗ ಲೋಕಕ್ಕೆ ಸತ್ಯ ತೋರಿಸಿದನು. ಅವಳ ಹೃದಯ ತುಂಬಿತು. ಆ ಕ್ಷಣದಲ್ಲಿ ಆಕಾಶದಲ್ಲಿ ಒಂದು ಪ್ರಕಾಶ ಕಾಣಿಸಿಕೊಂಡಿತು. ಒಂದು ದಿವ್ಯ ಕಿರಣ ದೇವನ ಮೇಲೆ ಬಿದ್ದಿತು. ಅವನು ನಿಧಾನವಾಗಿ ಕಣ್ಣು ಮುಚ್ಚಿದನು. ಅವನ ಮುಖದಲ್ಲಿ ಒಂದು ದಿವ್ಯ ನಗು ಮೂಡಿತು. ನಿಧಾನವಾಗಿ ಅವನ ದೇಹ ಬೆಳಕಿನಲ್ಲಿ ಲೀನವಾಯಿತು. ಜನರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಅವನ ಮಾಯವಾಗಲಿಲ್ಲ. ಅವನು ಬೆಳಕಾಗಿ ಎಲ್ಲರೊಳಗೆ ಉಳಿದನು. ಆ ದಿನದಿಂದ ಜನರು ಜೀವವನ್ನು ಹೊಸ ದೃಷ್ಟಿಯಿಂದ ನೋಡಲು ಶುರು ಮಾಡಿದರು. ನೋವನ್ನೇ ಶಾಪ ಎಂದು ಭಾವಿಸುವುದನ್ನು ನಿಲ್ಲಿಸಿದರು. ಅವರು ಅದನ್ನು ಒಂದು ಪಾಠ ಎಂದು ಅರ್ಥ ಮಾಡಿಕೊಂಡರು. ಪ್ರತಿ ತಾಯಿಯನ್ನು ದೇವಿಯಂತೆ ಗೌರವಿಸಿದರು. ತನ್ನ ಮಗನ ನೆನಪಿನಲ್ಲಿ ಬದುಕುತ್ತಿದ್ದಳು ಗೌರಿ. ಆದರೆ ಅವಳು ದುಃಖದಲ್ಲಿರಲಿಲ್ಲ. ಅವಳು ಹೆಮ್ಮೆಯಿಂದ ತುಂಬಿದಳು. ಅವಳ ಜೀವನಕ್ಕೆ ಒಂದು ಮಹತ್ವ ಸಿಕ್ಕಿತು. ಹೀಗಾಗಿ ಹೆಣ್ಣು ಗರ್ಭ ಧರಿಸುವುದು ಶಾಪದಿಂದ ಅಲ್ಲ, ಅದು ಪ್ರಕೃತಿಯ ಅದ್ಭುತ ವ್ಯವಸ್ಥೆ. ತಾಯ್ತನವು ದೇವರ ಅತ್ಯಂತ ದೊಡ್ಡ ಆಶೀರ್ವಾದ. ಅದನ್ನು ಗೌರವಿಸಬೇಕು, ಸಂರಕ್ಷಿಸಬೇಕು. ಶಾಪವೆಂದು ಕಾಣಿಸಿದ್ದು ಅರ್ಥ ಮಾಡಿಕೊಂಡಾಗ ಆಶೀರ್ವಾದವಾಗುತ್ತದೆ. ಈ ಕಥೆಯಲ್ಲಿ ಗರ್ಭಧಾರಣೆ ಬಗ್ಗೆ ಪೌರಾಣಿಕ ಮತ್ತು ಭಾವನಾತ್ಮಕ ಸತ್ಯವನ್ನು ತಿಳಿಸಲಾಗಿದೆ. ಇದು ಕೇವಲ ಕತೆ ಮಾತ್ರವಲ್ಲ, ಜೀವನದ ಒಂದು ಮಹತ್ವದ ಸಂದೇಶ. ತಾಯ್ತನದ ಮಹತ್ವವನ್ನು ಅರಿತು ಗೌರವಿಸುವುದು ನಮ್ಮ ಕರ್ತವ್ಯ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮಗೆ ಇನ್ನಷ್ಟು ಪೌರಾಣಿಕ ಕಥೆಗಳನ್ನು ಈ ವಿಡಿಯೋದಲ್ಲಿ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ, ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.